ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಾಮ್ಸೋನು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇದು ಬಂದುಬಿಟ್ಟು ಮಂಡೆಯಿಂದ ಬ್ಲಾಗ್ ಸ್ಟಾರ್ಟ್ ಆಗುತ್ತೆ. ಸೊ ಮಂಡೆಯಿಂದ ಬ್ಲಾಗಲ್ಲಿ ನೋಡಿ ನಂದು ಹೇಗೆ ಪೂಜೆ ಆಗಿದೆ ಅಂತ. Betul. Nah, apa gitu? Cái 왜 이렇게 약대냐? ಸೊ ದೈವಿಕ್ ಸ್ಕೂಲಿಗೆ ಹೋಗೋಕ್ಕೆ ರೆಡಿ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ನಾನು ಸಾಂಗ್ ಹಾಕಿದ್ದೆ ದೇವ್ರದ್ದು, ಶಿವಂದು. ಇದು ಮಂಡೆಯಿಂದ ಬ್ಲಾಗ್ ಸ್ಟಾರ್ಟ್ ಆಗಿರುತ್ತಲ್ವ, ಸೊ ಅದಕ್ಕೋಸ್ಕರ ಶಿವಂದೆಲ್ಲ ಪೂಜೆ ಮಾಡಿ ದೈವಿಕ್ಗೆ ರೆಡಿ ಮಾಡಿದೆ. ದೈವಿಕ್ ಟಿಫನ್ ತಿನ್ನಿಸಿದ್ರು ನನ್ನ ಹಸ್ಬೆಂಡು. ಅವನಿಗೆ ಮಂಡೇ ಮತ್ತು ಫ್ರೈಡೇ ಈ ಥರ ಸ್ಪೋರ್ಟ್ಸು ಡ್ರೆಸ್ ಇರುತ್ತೆ, ಮಿಕ್ಕಿ ಟೈಮಲ್ಲಿ ಅಂದರೆ ಸ್ಕೂಲ್ ಡ್ರೆಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಅವನಿಗೆ ನಾನೇ ಡೈಲಿ ಈ ಥರ ರೆಡಿ ಮಾಡಿ ಕಳಿಸ್ತೀನಿ. ಒಂದೊಂದು ಸತಿ ನನ್ನ ಹಸ್ಬೆಂಡೇ ರೆಡಿ ಮಾಡ್ತಾರೆ. ಪಾಪ ಯಾಕೆ ಸುಳ್ಳಬೇಕು, ನಾನು ಅಡುಗೆ ಮನೇಲಿ ಏನಾದರೂ ಅಡುಗೆ ಮಾಡೋದಾಯಿತು, ಒಂದು ಬಾಕ್ಸ್ ಕಟ್ಟೋದಾಯಿತು, ಅಥವಾ ಅದ್ದುಗೇನೋ ತಿನ್ನಿಸೋದಾಯಿತು, ಅಥವಾ ಅದ್ದು ಏನಾದ್ರು ಕಿರಿಕಿರಿ ಮಾಡ್ತಾಯಿದ್ರೆ ನನ್ನ ಹಸ್ಬೆಂಡೇ ರೆಡಿ ಮಾಡ್ತಾರೆ. 80% ನನ್ನ ಹಸ್ಬೆಂಡ್ ರೆಡಿ ಮಾಡಿ 20% ನಾನು ರೆಡಿ ಮಾಡ್ತೀನಿ. ಅವನಿಗೆ ಈ ಥರ ಎಲ್ಲ ಹಾಕ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ ಆ್ಯಕ್ಚುಲಿ. ಬೇಕಂದರೆ ಇಲ್ಲ ಆದಮೇಲೆ ಅವ್ರಿಗೆ, ಯಾಕೆಂದರೆ ಸ್ಕೂಲಲ್ಲಿ ಹೇಳಿದ್ದಾರೆ ಮಂಡೇ ಮತ್ತು ಫ್ರೈಡೇ ಈ ಥರ ಹಾಕ್ಕೊಂಡು ಬರಲೇಬೇಕು ಅಂತ ಹೇಳಿ. ಆ್ಯಂಡ್ ವೆದರು ಕೋಲ್ಡ್ ಇರೋದ್ರಿಂದ, ಅವನಿಗೆ ಕೋಲ್ಡ್ ಜಾಸ್ತಿ ಆಗಿರೋದ್ರಿಂದ ನಾನೇ ಮತ್ತೆ ನೈಸ್ ಮಾಡಿ ಹಾಕ್ತಾಯಿದ್ದೆ. ಸೊ ಅವನಿಗೆಲ್ಲ ರೆಡಿ ಮಾಡಿದೆ. ಅವ್ನು ಟಿಫನ್ ಎಲ್ಲ ತಿನ್ನಿಸಾಯಿತು, ರೆಡಿನೂ ಮಾಡಾಯಿತು. ಇನ್ನು ಬಾಕ್ಸ್ ಬೇರೆ ಕಟ್ಟಬೇಕಿತ್ತಲ್ಲ, ಒಂದು ಬಾಕ್ಸ್ ಲಂಚ್ ಬಾಕ್ಸ್ ಇತ್ತು. ಸೊ ಅವ್ನು ಬರೋದೇ 9 o'clock ಹೋಗ್ತಾನೆ. 9 o'clock ಹೋದರೆ 12:30 ಬರ್ತಾನೆ. 12:30 ಒಳಗಡೆ ಇನ್ನೊಂದು ಸತಿ ಅವರಿಗೆ ಟಿಫನ್ ಟೈಮಲ್ಲಿ ಬಿಡ್ತಾರೆ, ಬ್ರೇಕ್ ಬಿಡ್ತಾರೆ. ಸೊ ಬ್ರೇಕ್ ಬಿಟ್ಟಾಗ ಏನು ಮಾಡೋಕ್ಕಾಗಲ್ಲ, ಬಾಕ್ಸ್ ಕಟ್ಟಬೇಕಲ್ಲ. ಇನ್ನೇನು ಪಾಪು ಹೊರಗಡೆ ಹೋದ್ರೇ ಚೆನ್ನಾಗಿ ತಿಂತಾನೆ. ಅವನು ನಾನು ಬುಲ್ಡೋಜರ್ ಗಾಡಿ ತೊಗೊಂಡು ಹೋಗ್ತೀನಿ ಮಮ್ಮಿ ಸ್ಕೂಲಿಗೆ, ಬುಲ್ಡೋಜರ್ಗೆ ತೊಗೊಂಡು ಹೋಗ್ತೀನಿ ಅಂತ ಇದ್ದ. ಅವ್ರ ಪಾಪ ಆಯಿತು ತೊಗೋ ಅಂತಂದರು, ಇಲ್ಲಾಂದರೆ ಸ್ಕೂಲ್ ಬಿಡ್ತೀನಿ ಅಂತಾನೆ ಅವನು. ಸೊ ಅದಕ್ಕೋಸ್ಕರ ಅವ್ನು ಏನು ಬೇಕೋ ಅದನ್ನೆಲ್ಲ ಆಸೆನ ನಾನು ಈಡೇರಿಸ್ಬಿಡ್ತೀನಿ. ಸೊ ಅವ್ನು ಸ್ಕೂಲ್ ಬ್ಯಾಗೆಲ್ಲ ಆಚೆ ಇಟ್ಟೆ, ಇನ್ನೇನು ಬಾಕ್ಸ್ ಕಟ್ಕೊಂಬರ್ಬೇಕು ಅಂತ ಹೇಳಿ ನಾನು ಒಳಗಡೆ ಹೋದೆ. ಬಿಸಿನೀರು ಕಾಯಿಸಿಟ್ಟಿದ್ದೆ. ಆಮೇಲೆ ಬಿಸಿನೀರು ಅವ್ನಿಗೆ ಸ್ವಲ್ಪ 1-2 ಡೇಸ್ವರೆಗೂ ಬಿಸಿನೀರು ಕುಡಿಲಿ ಅಂತ ಹೇಳಿ ಬಿಸಿನೀರು ಕಾಯಿಸಿಟ್ಟಿದ್ದೆ. ಇನ್ನೇನು ಬಾಕ್ಸಿಗೆ ನಾನು ಇಡ್ಲಿ ಮಾಡಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವತ್ತು ನಾನು ಪಾಪುಗೂ ಟಿಫನ್ ಆಗುತ್ತೆ ಆ್ಯಂಡ್ ಅವನಿಗೂ ಟಿಫನ್ ಆಗುತ್ತೆ ಅಂತ ಹೇಳಿ ಇಡ್ಲಿ ಮಾಡಿದ್ದೆ. ಸೊ ಇದೆಲ್ಲ ಚಿಕ್ಕದಾಗಿ ಹಾಕ್ಕೊಟ್ಟೆ. ಅವ್ನು ಚಿಕ್ಕದಾಗಿ ಇಡ್ಲಿ ತುಂಬ ಇಷ್ಟಪಟ್ಟು ತಿಂತಾನೆ. ಬಟನ್ ಇಡ್ಲಿ ಅಂತ ಕರಿತಾಯಿದ್ದು. ಅವನಿಗೋಸ್ಕರ ಚಿಕ್ಕದಾಗಿ ಬಾಕ್ಸಿಗೆ ಅಂತ ಹೇಳಿ ಸಪ್ರೇಟಾಗಿ ಮಾಡಿಟ್ಬಿಟ್ಟಿದ್ದೆ ನಾನು. ಮಿಕ್ಕಿದ್ದು ನಮ್ಗೇನು ಬೇಕೋ, ನಮ್ಗೆ ಹೆಂಗೆ ಬೇಕೋ ನಾನು ಹಂಗೆ ಮಾಡಿದೆ. ಆಮೇಲೆ ಒಂದೇ ಒಂದು ಮೆಣಸಿನ್ಕಾಯಿ ಬಿಟ್ಟು ಚಟ್ನಿ ರುಬ್ಬಿಟ್ಟಿದ್ದೆ. ತುಂಬ ಖಾರ ಅವನು ತಿನ್ನೋದಿಲ್ಲ. ಸೊ ಇದು ರೆಡಿ ಆಯಿತು. ಫೈನಲಿ ಅವ್ನಿಗೆ ಕಳಿಸಾದ್ಮೇಲೆ ನಾವು ಟಿಫನ್ ತಿನ್ಕೊಳಕ್ಕೆ ರೆಡಿ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ಬೋಂಡ ಮಾಡಿದ್ದೆ, ಯಾಕೆಂದ್ರೆ ತುಂಬಾ ಕೆಮ್ತಾ ಇದೆ ದೈವಿಕು. ಅವ್ನ ಮುಂದೆ ತೋರಿಸಿದ್ರೆ ಅವ್ನು ಬರೀ ಅದನ್ನೇ ತಿಂತಾನೆ, ಇಡ್ಲಿ ತಿನ್ನಲ್ಲ ಅಂತೇಳಿ. ಅವ್ನಿಗೆ ಕಳಿಸಿದ್ದಾದ್ಮೇಲೆ ನಾನು ಬೋಂಡ ಮಾಡಿದ್ದೆ. ಆ್ಯಕ್ಚುಲಿ ಇದಕ್ಕೆ ಬೋಂಡ ಮಾಡೋಕ್ಕೆ ರೀಸನ್ ಏನಪ್ಪ ಅಂತಂದರೆ, ಇಡ್ಲಿ ರುಬ್ಬಿದ್ನಲ್ಲ ಉದ್ದಿನಬೇಳೆ ಹಿಟ್ಟು ಜಾಸ್ತಿ ಆಯಿತು. ಸೊ ಅದಕ್ಕೋಸ್ಕರ ಏನು ಮಾಡೋಣ ಅಂತೇಳಿ ರುಬ್ಬಿಟ್ಟಿದ್ದೆ ನಾನು. ಇನ್ನೇನು ಮಾಡೋಕ್ಕಾಗಲ್ಲ, ರವೆ ಸ್ವಲ್ಪ ಇತ್ತು, ರವೆ ನಾನು ಕಾಂಬಿನೇಷನಾಗಿ ನಾನು ಉದ್ದಿನಬೇಳೆ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದೆ. ಅದಕ್ಕೋಸ್ಕರ ರುಬ್ಬಿ ಹಿಟ್ಟು ನಾನು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ. ಮರುದಿನ ಹಾಕಿದ್ದೆ, ಗರಿ ಆಗಿತ್ತು.
ಸೊ ಸೊಪ್ಪು ಸೋಸಿದೆ, ಸೊಪ್ಪು ಸಾಂಬಾರು ಮಾಡಲಿಕ್ಕೆ. ಇದು ಸೊಪ್ಪು ಸಾಂಬಾರು ಸಾಯಂಕಾಲ ಮಾಡ್ತೀನಂತೆ. ದೈವಿಕ್ ಸ್ಕೂಲ್ಗೆ ಹೋಗಿದ್ದಾನಲ್ಲ, ಸೊ ಅದಕ್ಕೋಸ್ಕರನೇ ಸಾಯಂಕಾಲ ಮಾಡ್ತೀನಿ. ಫ್ರಿಜ್ಜಲ್ಲಿ ಫುಲ್ಲು ವೆಜಿಟೇಬಲ್ಸು ಆಮೇಲೆ ಫ್ರೂಟ್ಸು ಎಲ್ಲ ತೊಗೊಂಬಂದು ಇಟ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಇಟ್ಟು ಸೊ ಇದನ್ನೆಲ್ಲ ಚೆಲ್ತೀನಿ. ಇವಾಗ ಬಿಸಿಲಿದೆ ಇವತ್ತು, ಇದೆಲ್ಲ ಕಸ ಎಸ್ಬಿಡ್ತೀನಿ ಇವಾಗ ಹೋಗಿ. ಟೈಮ್ 11 ಗಂಟೆ ಆಗಿ ಬಂತು. ಪಾತ್ರೆ ಎಲ್ಲ ತೊಳೆದೆ, ಟಿಫನ್ ಆಯಿತು. ಸೊ ಈಗ ಅದು ಎದ್ದಿಂದ ಅವ್ನಿಗೇನು ಬೇಕು ಬಿಸಿ ಬಿಸಿ ಮತ್ತು ಇಡ್ಲಿ ಮಾಡಿಕೊಡ್ತೀನಿ, ತಿನ್ನಿಸ್ತೀನಿ. ಸೊ ಚಲೋ ಇವಾಗ ರೊಟೀನ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಬೆಳಗ್ಗೆ ಬೇಗ 5:30ಗೆ ಎದ್ಬಿಟ್ಟಿರ್ತೀವ. ಎದ್ದು ನೋಡಿ ಇಲ್ಲಿ ಪೂಜೆ ಎಲ್ಲ ಮಾಡಿ ಇದ್ರಲ್ಲ. ನಾನು ಸೋಮವಾರಗೊಮ್ಮೆ ಶ್ರಾವಣ ಸೋಮವಾರಗೊಮ್ಮೆ ಹಾಲು ಹಾಕ್ಬಿಟ್ಟು ಪೂಜೆ ಮಾಡ್ತೀನಿ. ಸೊ ಚಲೋ ನೋಡ. ಹಾಂ ಯಾವುದು ಇಲ್ಲಿ ಹಾಕೋಕೆ ಹೇಳ್ತೀನಿ ಇಲ್ಲಿ ಇಲ್ಲಿ. ಹಾಂ ಅಯ್ಯೋ ಹಂಗೇನಿಲ್ಲ ಅಂತಿ. ಇಲ್ಲಿ ಇಲ್ಲಿಗೆ ತೆಗ್ ಮಾಡಿ ಸಾಕೋಕೆ ಹೇಳ್ತೀನಿ ರೀ. ಹಾಂ ಹೌದು. ಹಾಂ ಓ ಅವರೆಕಾಯಿ ದಾಳಿಂಬೆ ಗಿಡದ್ದು ಹೂ ಇತ್ತಲ್ಲ ಇಲ್ಲಂತಿ, ಅದು ಬಿದ್ದುಬಿಟ್ಟೈತ ದಾಳಿಂಬೆ ನಿಂದು ಗಿಡದ್ದು ಹೂ. ಅಯ್ಯ ಹೂ ಬಿಟ್ಟಿತ್ತಲ್ಲ ಅದರಲ್ಲಿ. ಹಾಂ ನಂಗೆ ಇಷ್ಟ ಹಿಂಗೆ. ನಾನು ಒಂದೊಂದ್ಸತಿ ಬೆಳಗ್ಗೆ ತೆಗಿತಾ ಇರ್ತೀನಿ. ತೋಟ ನೋಡಿ, ತೋಟ ಅಲ್ಲ ಅಲ್ಲ ಪೌವಲ್ಲ ಪೌವಲ್ಲ ಅಲ್ಲ ಅಲ್ಲ ಜಲ್ದಿ ಅಲ್ಲ ಅಲ್ಲ ಡಿಂಗ್ ಡಿಂಗ್ ಸೈಕಲ್ ಏ ಏ ಏ ಅಲ್ಲ ಪೌ ಜಲ್ದಿ ಅಲ್ಲ ಅಲ್ಲ ಪೌ ಹಲ ರೇ ಅಲ್ಲ. ಅಲ್ಲ ಈ ಕಡೆ ಕನ್ನಡ ಮಾತಾಡ್ತೀಯಾ, ಅಲ್ಲಿ ಹಿಂದಿ ಮಾತಾಡ್ತೀಯಾ, ಏನ್ ನಿಂದು ಭಾಷೆಗಳು? ರೌಂಡ್ ಆಲ್ ರೌಂಡ್ ಅಂತ ಹೇಳು. ನಾನು ಆಲ್ ರೌಂಡ್ ಯಾರ ಹತ್ರನೂ ಹೋಗಲ್ಲ. ನಮ್ಮ ಮನೇಲಿ ಅಂತ, ನಮ್ಮ ಮನೇಲಿ ಎಲ್ಲರ ಹತ್ರ ಕರೀತಾರೆ. ಯಾರ ಹತ್ರ ನೋಡಿ ಅದು ನೋಡಿ ಗಿಡದ ಜೊತೆ ಆಟ ಆಡ್ತಾವನೆ. ಓಕೆ ಏ ಬಾ, ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ಹೋಗಂತ ಬಾ. ಬಂದದೆ ವೀಕ್ ಸ್ಕೂಲಿಂದ ಬಂದ್ರು. ನಡಿ ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ಬರೋ ಅಂತೀನಿ. ನಡಿ
ಹಾಲು ಬಿಸ್ಕಿಟ್ ತಿನ್ನಾಕತ್ತಾನ ಫೋನ್ ನೋಡ್ಕೊಂತ. ಇವ ಚಕ್ಲಿ ತಿನ್ನಾಕತ್ತಾನ. ಚಕ್ಲಿ ತೋರ್ಸಪ್ಪ ನಿಂದು. ಹಾಂ, ವೆರಿ ಗುಡ್ ಪಾಪ. ಇವ ನನಗೊಂದು ಅರ್ಥ ಆಗತ್ತು ನೋಡಿ. ಬಿಸ್ಕಿಟ್ ಕೊಟ್ರೆ ಒಗ್ದಾರ ಚಕ್ಲಿ ತಿನ್ನತ್ತಾನ. ಇವನು ಬಿಸ್ಕಿಟ್ ತಿನ್ನಾಕತ್ತಾನ, ಚಕ್ಲಿ ತಿನ್ನಂದ್ರ ನೋಡಿ ನೋಡಿ ಕೈಯಾಗ ನೋಡ. ಇವತ್ತು ಟ್ಯೂಸ್ಡೇ. ಸೊ ಪೂಜೆ ಎಲ್ಲ ಆಯಿತು. ಸೊ ಫುಲ್ ಧೂಪ್ ನೋಡಿ, ನಾನು ನಿಮಗೆ ತೋರಿಸ್ತೀನಿ ಅಂತೇಳಿ ಹೇಗೆ ಮನೆ ಆಗಿದೆ ಅಂತ ಹೇಳಿ ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ. ಕಸ ಗುಡಿಸಿನೆಲ್ಲ ಆರಿಸಿ, ಪಾಪಕ್ಕೆ ಸ್ನಾನ ಮಾಡಿಸಿ, ದೈವಿಗೆ ಸ್ನಾನ ಮಾಡಿಸಿ, ದೈವಿಗೆ ರೆಡಿ ಮಾಡಿಸಿ, ಅವನಿಗೆ ಟಿಫನ್ ತಿನ್ನಿಸಿ, ಸೊ ಪೂಜೆ ಎಲ್ಲ ಮಾಡಿದೆ. ನೋಡಿಲ್ಲ ಧೂಪೆಲ್ಲ ಹೆಂಗೆ ಬಂದಿದೆ ಅಂತ ಹೇಳಿ. ಸೊ ಇವತ್ತಿನ ಬ್ಲಾಗು ನಾನು ಏನೋ ವಿಚಾರ ಮಾತಾಡಬೇಕಾಗಿತ್ತು. ಸೊ ನಂದು ವ್ಯೂಸು ಬರ್ತಾಯಿಲ್ಲ, ವೀಡಿಯೋಸು ಬ್ಲಾಗ್ ಎಷ್ಟು ಕಷ್ಟಪಟ್ಟು ನಾನು ಡೈಲಿ ಹಾಕ್ತಾಯಿದ್ದೀನಿ, ಬಟ್ ವ್ಯೂಸ್ ಯಾಕೋ ಆಗ್ತಾಯಿಲ್ಲ. ನೋಡಿದ್ರೆ ಅದು ಜಿಮೇಲ್ದೇನೋ ಪ್ರಾಬ್ಲಮ್ ಆಗಿರಬೇಕು. ಯಾಕೆಂದರೆ ಜಿಮೇಲ್ ಸೆಟ್ಟಿಂಗಲ್ಲಿ ಆ್ಯಕ್ಚುಲಿ ಹಳೆ ಫೋನಲ್ಲಿ ನಾನು ಜಿಮೇಲ್ ಕ್ರಿಯೇಟ್ ಮಾಡಿದ್ದೆ. ಆಮೇಲೆ ಅದು ಡೇಟಾ ಮತ್ತು ಅದು ಏನೋ ಪ್ರೈವೇಸಿ ಡೇಟಾ ಎಲ್ಲ ಅದು ಇನ್ಸ್ಟಾಲ್ ಡಿವೈಸ್ ಅಂತ ಅದ್ರಲ್ಲಿ ತೋರಿಸ್ತಿದೆ. ಸೊ ಹಳೆ ಫೋನಲ್ಲಿ. ಸೊ ಅದು ಹಳೆ ಫೋನು ಆಫ್ ಆಗಿಬಿಟ್ಟಿದೆ, ಆಟೋಮೆಟಿಕ್ ಡಿಸ್ಪ್ಲೇ ಆಫ್ ಆಗಿ. ಸೊ ಅದು ನಾನೇನಾದರೂ ಯೂಟ್ಯೂಬಲ್ಲಿ ಮತ್ತು ಏನದು YT ಸ್ಟುಡಿಯೋ ಏನಾದರೂ ಡೌನ್ಲೋಡ್ ಮಾಡೋಕ್ಕೆ ಹೋದರೆ ಅದು ವಿವೋ ಅದು ಮಾಡಲ್ ತೋರಿಸಿ ಇನ್ಸ್ಟಾಲ್ ಡಿವೈಸ್ ಅಂತ ತೋರಿಸ್ತಿದೆ. ಯಾಕೋ ಗೊತ್ತಿಲ್ಲ, ಆವಾಗಿಂದ ನಂದು ವ್ಯೂಸ್ ತುಂಬ ಡೌನ್ ಆಗ್ತಿದೆ. ಸೊ ಪ್ಲೀಸ್ ಹೇಗೆ ನನಗೆ ಸಪೋರ್ಟ್ ಮಾಡ್ತಿದ್ರೆ ಹಾಗೆ ನನ್ನ ಬ್ಲಾಗು ಮತ್ತು ಶಾರ್ಟ್ಸು ವೀಡಿಯೋನ ಎರಡನ್ನೂ ಪ್ಲೀಸ್ ನನಗೆ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇದೇ ಪ್ರಾಬ್ಲಮ್ನಿಂದ ಬೇಸಿಕಲಿ ನನಗೆ ವಿಡಿಯೋ ಮಾಡೋಕ್ಕೆ ಬೇಜಾರ ಉಂಟು. ಸೊ ಅದಕ್ಕೋಸ್ಕರನೇ ಹೇಳ್ತಿದ್ದೀನಿ, ಯಾವುದೇ ಕಾರಣಕ್ಕೂ ನನ್ನ ಬ್ಲಾಗ್ನ ನೀವು ಕಂಟಿನ್ಯೂ ನೋಡಿ ಅಂತ ಕೇಳ್ಬೋದು. ನೋಡಿದಿಲ್ಲ ಫಾಗ್ ಹೆಂಗೆ ಬರ್ತಿದೆ ಅಂತ ಹೇಳಿ. ಸೊ ನಾನು ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ, ತೋರಿಸ್ತೀನಿ ನೋಡಿ. ಸೊ ಉಪ್ಪಿಟ್ಟು, ಸಾಂಬಾರು ಮಾಡಿದ್ದೆ ರಾತ್ರಿನೇ, ಸೊಪ್ಪು ಮಾಡಿದ್ದೆ ಅಂತ ಹೇಳಿದ್ನಲ್ಲ. ಸೊ ಸೊಪ್ಪು ಸಾಂಬಾರು ಮಾಡಿದ್ದೆ. ಉಪ್ಪಿಟ್ಟು ನೋಡಿ ಇಷ್ಟೊಂದಿದೆ, ಇನ್ನೂ ಎಲ್ಲರೂ ತಿಂದಾಯ್ತೀನಿ ನಾನು ಒಬ್ಬರೇ. ಇವತ್ತು ಪುತ್ರ ಏಕಾದಶಿ ಅಂತ ಹೇಳ್ತಿದ್ದಾರೆ. ಸೊ ಉಪವಾಸ ಮಾಡಬೇಕು ಅಂತ ಒಂದು ಕಡೆ, ಇನ್ನೊಂದು ಕಡೆ ನೋಡ್ರೆ ಪಾಪು ಫೀಡ್ ಮಾಡುತ್ತಲ್ಲ. ಸೊ ಪಾಪು ಫೀಡ್ ಮಾಡಬೇಕಾದ್ರೆ ನನ್ನ ಮನೆಯಲ್ಲಿ ಮಾಡೋರು ಯಾರೂ ಇಲ್ಲ ನನ್ನ ಬಿಟ್ಟರೆ. ಸೊ ಅದಕ್ಕೋಸ್ಕರನೇ ನಾನು ನೋಡಿ ಫಾಗ್ ಹೆಂಗೆ ಕಾಣಿಸ್ತಿದೆ. ಸೊ ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಅಂತಿದ್ದಾರೆ ತಿನ್ನು ಪರವಾಗಿಲ್ಲ ಅಂತಿದ್ದಾರೆ. ಸೊ ಅದಕ್ಕೋಸ್ಕರ ನೋಡಬೇಕು. ಪುತ್ರ ಏಕಾದಶಿ ಇದೆ, ಅಟ್ಲೀಸ್ಟ್ ಪೂಜೆ ಮಾಡಿ 1 hour ಆದರೂ ಆಗಲಿ ರೀ, ಆಮೇಲೆ ನಾನು ತಿನ್ಬೇಕಂದ್ರೆ ಅಂತ ಹೇಳಿದ್ದೀನಿ. ಯಾಕೆಂದರೆ ನಾನು ಗಟ್ಟಿದ್ರೆ ತಾನೇ ನಮ್ಮ ಮನೇಲೆಲ್ಲರೂ ಮಾಡೋಕ್ಕಾಗೋದು, ನೋಡೋಕ್ಕಾಗೋದು. ಪಾಪು ಇದ್ರೆ ಪಾಪುದು ನೋಡಬೇಕು, ಸ್ಕೂಲಿಂದ ದೈವಕ್ಕೂ ನೋಡಬೇಕು, ದೈವಕ್ಕೆ ತಿನ್ನಿಸ್ಬೇಕು, ಹೋಮ್ವರ್ಕ್ ಮಾಡಿಸ್ಬೇಕು, ಅಡುಗೆ ಮಾಡಬೇಕು, ಬಟ್ಟೆ ತೊಳಿಬೇಕು, ಪೂಜೆ ಮಾಡಬೇಕು, ಮತ್ತು ನನ್ನ ಹಸ್ಬೆಂಡ್ಗೂ ಅಡುಗೆ ಮಾಡಬೇಕು. ಸೊ ಪ್ರತಿ ಕಂಪ್ಲೀಟಾಗಿ ನಾನೇ ಮಾಡಬೇಕು ಅಂತಂದಮೇಲೆ ನಾನು ಸ್ಟ್ರೆಂತ್ ಆಗಿದ್ರೇ ಎಲ್ಲ ಮಾಡೋಕ್ಕಾಗೋದು. ದೇವ್ರಿಗೊಂದು ಗೊತ್ತಿದ್ರೆ ಸಾಕು ಅಷ್ಟೇ. ನಾನು ಏನೂ ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ನಮ್ಮ ಟೈಮಲ್ಲಿ ನಮ್ಮ ಕಷ್ಟ ಕೊಟ್ಟವ್ರಿಗೆ ದೇವರೇ ನೋಡ್ಕೊತಾನೆ. ನಾನು ಯಾರ ಬಗ್ಗೆನೇನು ಹೇಳೋಕ್ಕೋಗಲ್ಲ. ಕರ್ಮ ರಿಟರ್ನ್ ಅಂತಾರಲ್ಲ, ಕರ್ಮ ಅನ್ನೋದು ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ. ನನ್ನನ್ನೇನು ನೋಯಿಸಿ ಅವ್ರೇನು ಚೆನ್ನಾಗಿರ್ತಾರಂದ್ರಲ್ಲ, ಅವ್ರು ಚೆನ್ನಾಗೇ ಇರಲಿ ಅಷ್ಟೇ ನಾನು ಹೇಳೋದು. ನೋಡಿ ಎಂಥ ಮಳೆ, ಅರೆ ಬಾಪ್ರೇ, ಸಿಕ್ಕಾಪಟ್ಟೆ ಮಳೆ ಬರ್ತಿದೆ. ಇದು ತೋರಿಸ್ತೀನಂತೆ. ಹೆವಿ ಮಳೆ ಬರ್ತಿದೆ. ಏನು ವರಮಹಾಲಕ್ಷ್ಮಿ ಹಬ್ಬ ಗ್ರ್ಯಾಂಡಾಗಿ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ನೋಡೋಣ. ನಂದಂತೂ ಸಿಂಪಲ್ ಆ್ಯಂಡ್ ಸ್ಯಾಂಪಲ್ಲು. ಪಾಪು ಒಂದು ತುಂಬ ಕಿರಿಕಿರಿ ಮಾಡ್ತಾವನೆ. ಇವಾಗ ಯಾಕೋ ದೊಡ್ಡವನು ಆಗ್ತಾವನೆ. ಎಷ್ಟು ಕಿರಿಕಿರಿ ಗೊತ್ತಾ. ಈಗಪ್ಪ ಮಳೆ ನೋಡಿ ಗೈಸ್, ಮಳೆ 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 ತುರು ತುರು ಮಳೆ. ಸೊ ಇವಾಗ ನನಗೆ ಹೊಟ್ಟೆ ಹಸು ಆಗ್ತಾಯಿಲ್ಲ, ಆದರೂ ಊಟ ಮಾಡಬೇಕು ಅಂತ ಅನ್ನಿಸ್ತಿದೆ. ಇವತ್ತು ಏನದು ಪುತ್ರ ಏಕಾದಶಿ ಅಂತೇನೋ ಇದೆ. ಸೊ ನೋಡಬೇಕು ಏನಾಗುತ್ತಂತ. ಸೊ ಚಲೋ. ಹೀಗೆ ಕಪ್ಪ ಜಾಸ್ತಿ ಆಗಿದ್ದರಿಂದ ಇದನ್ನು ಬೆಳ್ಳುಳ್ಳಿ ಮತ್ತು ಎಲೆ, ತುಳಸಿ ಎಲೆ, ಏಲಕ್ಕಿ ಹಾಕಿದ್ದು ಲವಂಗ ಎಲ್ಲ ಹಾಕಿ ಜಜ್ಜಿಡ್ತಾ ಇದ್ದೀನಿ. ಇಲ್ಲಿ ಪೊಂಗಲ್ ಮಾಡ್ತಾಯಿದ್ದೀನಿ, ಖಾರ ಪೊಂಗಲ್ಲು. ಸೊ ಎಲೆ ತೊಗೊಂಬರ್ಬೇಕು ಹೋಗಿ. ಸರಿಯೋ. ಸೊ ರಂಗೋಲಿ ಹಾಕಬೇಕು, ಖಾರ ಪೊಂಗಲ್ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ಒಂದು 4 ತುಳಸಿ ಎಲೆ ತೊಗೊತೀನಿ. ಸೊ 4 ತುಳಸಿ ಎಲೆ ತೊಗೊಂಡಿದ್ದೀನಿ, ಇಬ್ರಿಗೂ ಆಗಬೇಕು ನೋಡಿ. ಬಿಸಿಲಿದೆ ಇವಾಗ, ಮತ್ತು ಸಾಯಂಕಾಲ 3 ಗಂಟೆಗೆ ಮಳೆ ಬರುತ್ತೆ. ಇಲ್ಲೋಡಿ ಬತ್ತಿ ಎಲ್ಲ ಹಚ್ಕೊಂಡು. ಸೊ ಪೂಜೆ ಆಯಿತು ನೋಡಿ.
ತಲೆ ಫುಲ್ ಎಣ್ಣೆ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಯಾಕಂದ್ರೆ 3 ಡೇಸಿಂದ ತಲೆ ಸ್ನಾನ, ಶನಿವಾರ ತಲೆ ಸ್ನಾನ, ಸೋಮವಾರ ತಲೆ ಸ್ನಾನ, ಮಂಗಳವಾರ ತಲೆ ಸ್ನಾನ, ಏನದು ಪುತ್ರ ಏಕಾದಶಿ ಅಂತಿತ್ತು. ಸೊ ಪೂಜೆ ಎಲ್ಲ ಆಯಿತು ನೋಡಿ. ಸೊ ಇಷ್ಟದಲ್ಲಿ ಸಿಂಪಲಾಗಿ ಮಾಡ್ತೀನಿ. ಆ್ಯಂಡ್ ಇವಾಗ ಮನೆ ಸ್ವಲ್ಪ ಕ್ಲೀನಿಂಗ್ ಮಾಡಬೇಕು. ಎಲ್ಲ ನೋಡಿ ಅಲ್ಲಿ ತೆಗೆದಿಟ್ಟಿದ್ದೀನಿ ನೋಡಿ. ಇಲ್ಲಿ ದೇವ್ರದ್ದು ಮಾಲೆ ಎಲ್ಲ ಇದೆ, ದೇವ್ರ ಬೆಡ್ಶೀಟ್ ಎಲ್ಲ ಇದೆ. ಸೊ ಇದನ್ನೆಲ್ಲ ಬೆಡ್ಶೀಟ್ ಎಲ್ಲ ತೊಳಿಬೇಕು. ಒಂದೇ ಬೆಡ್ಶೀಟ್ ತಗೊಳ್ತೀನಿ. ಇನ್ನು ಮಿಕ್ಕಿದೇನಿದೆ ದೇವ್ರ ಮಾಲೆ, ಹಾರ. ಸೊ ಇವನ್ನೆಲ್ಲ ತೊಳಿಬೇಕು. ಒಂದ್ಸರಿ ನೀರೆಲ್ಲ ಹಾಕಿದ್ದಾಕ್ತೀನಿ. ಸೊ ಆಯ್ತು ಅಷ್ಟೇ. ಇದೇನಿದೆ ದೇವ್ರ ಪಾತ್ರೆಗಳು ಅದೆಲ್ಲ ಬೆಡ್ಶೀಟ್ ಒರೆಸ್ತೇನೆ ಅಂತ ಇವಾಗೆಲ್ಲ ತೊಳೆಯೋಕೆ ತೊಗೊಂಡು ಹೋಗ್ತೀನಿ. ಸೊ ತೊಗೊಂಡೋಗ್ತೀನಿ. ತೊಳೆದೇ ಇಟ್ಟಿರ್ತೀನಿ ನಾನು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹೀಗೆ ಸ್ವಲ್ಪ ನೀರಲ್ಲಿ ಎದ್ದು ಹಾಕಿದರೆ ಕ್ಲೀನಾಗಿರುತ್ತೆ ಅಂತ ಹೇಳಿ. ಸೊ ಇದನ್ನೇನಿದೆ ಇಷ್ಟು, ಇದನ್ನು ಬೆಡ್ಶೀಟು ಇದನ್ನು ಸ್ವಲ್ಪ ನೀರಲ್ಲಿ ಹಾಕ್ಬಿಟ್ಟು ಬರ್ತೀನಿ. ನೋಡಿರಲ್ಲ ಸ್ವಲ್ಪ ನೀರಲ್ಲಿ ಹಾಕಿ ತೊಳೆದ್ಕೊಂಬರ್ತೀನಂತೆ. ಸೊ ನೋಡಿಲ್ಲ ಮಹಾಲಕ್ಷ್ಮಿ ಕ್ಲೀನಿಂಗು. ಇವೆರಡು ಬೆಡ್ಶೀಟ್ ಹಿಂಗೆ ಹಾಕ್ಬಿಟ್ಟು ಬರ್ತೀನಿ ತಡೀರಿ. ಆಯಿತು. ದೈವಿಕಗೂ ಇದನ್ನೇ ಕಟ್ಟಿದೆ, ಆಮೇಲೆ ಅದ್ದಿಗೂ ಇದೇ ತಿನ್ನಿಸಿದೆ, ನನ್ನ ಹಸ್ಬೆಂಡು ಕೂಡ ಇದೇ ತಿಂತಿದ್ದಾರೆ. ಬಿಸಿ ಬಿಸಿ ಪೊಂಗಲ್ ಮಾಡಿದ್ದೀನಿ. ಯಾಕೆ ಅಂತಂದರೆ ಶೀತ, ಕೋಲ್ಡು, ಕಫ ಎಲ್ಲ ಆಗಿತ್ತು ಪಾಪುಗೆ. ಸೊ ನನ್ನ ಹಸ್ಬೆಂಡ್ ಕೇಳಿದೆ ಪೊಂಗಲ್ ಮಾಡಲಾ ಅಂತ ಹೇಳಿ ನಿನ್ನೆ. ಸೊ ಅವ್ರು ಅದಕ್ಕೆ ಪರವಾಗಿಲ್ಲ ಮಾಡು ಅಂದರು. ಸೊ ಮೆಣಸೆಲ್ಲ ಹಾಕ್ಬಿಟ್ಟು ಮಾಡಿದ್ದೀನಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಅಂತೇಳಿ ಮಾಡಿದ್ದೀನಿ. ಸೊ ನೋಡಿ ಆಯಿತು. ಇದು ಆ್ಯಕ್ಚುಲಿ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಫಸ್ಟ್ ಫ್ಲೋರಲ್ಲಿರೋರು ನವ್ಯ ಅಂತೇಳಿ ನನ್ನ ಟೆನೆಂಟು. ಆ್ಯಕ್ಚುಲಿ ನಾವು ಟೆನೆಂಟಲ್ಲಿ ಇರೋದು. ಅವರು ಕ್ಲೀನಿಂಗ್ ಮಾಡೋಣ ಅಂತ ನಿನ್ನೆ ನೈಟೇ ಕೇಳಿದ್ರು. ಸೊ ಅದಕ್ಕೋಸ್ಕರ ನಾನೇನಂದೆ, ಸೊ ಮಾಡೋಣ ಬಿಡಿ, ಬೆಳಗ್ಗೆಲ್ಲ ಸ್ಕೂಲ್ಗೆಲ್ಲ ಮಕ್ಕಳಿಗೆಲ್ಲ ಕಳಿಸಿದಾದ್ಮೇಲೆ ಮಾಡೋಣ ಅಂತ ಹೇಳಿದ್ದೆ. ಸೊ ಅದಕ್ಕೋಸ್ಕರನೇ ಇವತ್ತು ಕ್ಲೀನಿಂಗ್ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ವಾಯ್ಸ್ ಮ್ಯೂಟ್ ಕೊಟ್ಟಿದ್ದೀನಿ. ಯಾಕೆ ಅಂತಂದರೆ ದೈವಿಕ್ ಸ್ವಲ್ಪ ಸಾಂಗ್ ಎಲ್ಲ ಹಾಕಿದ್ದ, ಆಮೇಲೆ ಅದು ಸೌಂಡ್ ಕೇಳಿಸ್ತಾ ಇತ್ತು. ಅದಕ್ಕೋಸ್ಕರನೇ ಮತ್ತು ಟಿ ವಿ ಆನಲ್ಲಿತ್ತು, ಕಾಪಿರೈಟ್ ಬಿಡುತ್ತೆ ಅಂತ ಹೇಳಿ ನಾನೇ ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಕೊಡ್ತಾ ಇದ್ದೀನಿ. ಫುಲ್ಲು ಕ್ಲೀನಿಂಗ್ ಮಾಡಿದ್ವಿ. ಆ್ಯಕ್ಚುಲಿ ನಮಗಿದು ಸಂಬಂಧನೇ ಇಲ್ಲ ಮಾಡೋಕ್ಕೆ. ಬಿಕಾಸ್ ಅವರು ಮೇಂಟೆನೆನ್ಸ್ ಚಾರ್ಜಸ್ಸು ಮತ್ತು ವಾಟರ್ ಚಾರ್ಜಸ್ ಎಲ್ಲ ಅಮೌಂಟ್ ನಮ್ಮ ಕಡೆನೇ ತೊಗೊತಾರೆ. ಒಂದಿನವೂ ಕ್ಲೀನಿಂಗ್ ಮಾಡಿಸಿಲ್ಲ. ನಮಗೆ ಬೇಜಾರಾಗಿಬಿಡುತ್ತೆ. ಎಷ್ಟು ಕ್ಲೀನಿಂಗ್ ಮಾಡಿದ್ರು ನಮಗೆ ಕ್ಲೀನಿಂಗ್ ಮನೆ ಒಳಗಡೆ ಮಾಡೋಕ್ಕೆ ಬೇಜಾರಾಗುತ್ತೆ. ಇನ್ನು ಆಚೆದ್ರಲ್ಲೆಲ್ಲ ನಾವೇ ಮಾಡ್ಕೋಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರನೇ ನಾವು ಇರಲಿ ಬಿಡು, ಇನ್ನು ಫೆಸ್ಟಿವಲ್ಗೋಸ್ಕರನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಕಷ್ಟಪಟ್ಟು ಫೆಸ್ಟಿವಲ್ಗೋಸ್ಕರ ಕ್ಲೀನಿಂಗ್ ಮಾಡ್ಕೊತಾ ಇದ್ವಿ. ಸೊ ಅವ್ರಿಗೂ ರಜೆ ಇರಲಿಲ್ಲ. ಆಮೇಲೆ ಮೇಲ್ಗಡೆ ಅವರು ಪಾಪ ಡೈಲಿ ಕೆಲ್ಸಕ್ಕೆ ಹೋಗ್ತಾರೆ, ಒಂದಿನ ಫ್ರೀ ಇರೋದಿಲ್ಲ ಪಾಪ. ಅವ್ರಿಗೆ ಒಂದಿನ ಫ್ರೀ ಇದ್ದಾಗ ಏನಾದರೂ ಒಂದು ಮನೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಅವ್ರು ಇದರಲ್ಲಿ ಅವ್ರು ಇರ್ತಾರೆ. ಬಟ್ ನಿಜ ಅವ್ರು ಅಪ್ರಿಷಿಯೇಟ್ ಮಾಡಬೇಕು. ಆ್ಯಕ್ಚುಲಿ ಅವ್ರು ಮನೆ ಕೆಲಸನೂ ಮಾಡಿಕೊಂಡು ಹೊರಗಡೆನೂ ಮಾಡೋಣ ಅಂತ ಹೇಳಿ ತುಂಬಾ ಇದು ಮಾಡಿದ್ರು. ಯಾಕಂದ್ರೆ ನಮ್ಮ ಮನೆಯದ್ರೆ ನಾವೇ ಕ್ಲೀನಾಗಿ ಇಟ್ಕೋಬೇಕಲ್ವ ಅಂತ ಮೈಂಡ್ ಸೆಟ್ ಆಗಿರೋದು. ಅದಕ್ಕೋಸ್ಕರನೇ ನಾನು ಆಯಿತು ಅವ್ರ ಜೊತೆಗೆ ನಾನು ಸೇರ್ಕೊಂಡು ನಾನು ಕ್ಲೀನ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಬೆಳಗ್ಗೆ ನಾನು ಸ್ನಾನ, ಪೂಜೆ, ತಿಂಡಿ ಎಲ್ಲ ಆಗಿತ್ತು. ದೈವಿಕ ಸ್ಕೂಲಿಗೆ ಕಳಿಸಿದ್ದೆ, ಅದ್ದಿಗೂ ಮಲಗಿಸಿದ್ದೆ. ಇದನ್ನೆಲ್ಲ ಆದಮೇಲೆ ಇನ್ನೇನು ಮಾಡೋಣ, ಆಯಿತು ಬಿಡು ಅವ್ರ ಜೊತೆ ಸೇರ್ಕೊಂಡು ನಾವು ಕ್ಲೀನ್ ಮಾಡೋಣ ಅಂತೇಳಿ. ಡೈಲಿ ನಮ್ಮದು ಆ್ಯಕ್ಚುಲಿ ಕೆಳಗಡೆ ಕ್ಲೀನೇ ಇರುತ್ತೆ. ಇದು ಮೇಲ್ಗಡೆದೆಲ್ಲ ಕಸ ನೋಡಿದೆಲ್ಲ ಫುಲ್ಲು ಮೇಲ್ಗಡೆಯಿಂದನೇ ಅವು ಫಸ್ಟ್ ಫ್ಲೋರ್ದವ್ರು ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳ್ಳಲ್ಲ, ತುಂಬ ರೇರ್ ಅವ್ರು ಮಾಡೋದು. ಸೊ ಅದೇನಾಗುತ್ತೆ ಅಂತಂದರೆ ಈ ಹೆಗ್ಣಗಳು, ಇಲಿಗಳು ಎಲ್ಲ ಸೇರ್ಕೊಂಡ್ಬಿಟ್ಟು ಅಲ್ಲೆಲ್ಲ ಗಲೀಜೆಲ್ಲ ಮಾಡಿಬಿಟ್ಟಿತ್ತು. ಸೊ ಮೇಲ್ಗಡೆಯಿಂದೆಲ್ಲ ಗುಡಿಸ್ಕೊಂಬಂದರೆ ಕೆಳಗಡೆನೇ ಬಿಡುತ್ತಲ್ವ, ಇನ್ನೇನು ಮಾಡೋಕ್ಕಾಗಲ್ಲ, ನಾವು ಮಾಡಲೇಬೇಕು ಅಂತ ಹೇಳಿ ನಾವು ಡೈಲಿ ಕೆಳಗಡೆ ಕಸ ಗುಡಿಸಿ ನೀರೆಲ್ಲ ಹಾಕಿ ತೊಳಿತಾನೆ ಇರ್ತೀವಿ ಡೈಲಿ. ಬಟ್ ಅವರು ಮೇಲ್ಗಡೆದೆಲ್ಲ ಹಾಕಿಬಿಟ್ರಲ್ಲ ಕೆಳಗಡೆ. ಸೊ ಏನು ಮಾಡೋಕ್ಕಾಗಲ್ಲ, ನಾವು ತೊಳೆಯೋಣ ಅಂತೇಳಿ ಅವ್ರ ಜೊತೆ ಸೇರ್ಕೊಂಡು ನಾವು ತೊಳೆದ್ವಿ. ಯಾಕೆಂದರೆ ಇವತ್ತು ಸ್ವಲ್ಪ ತೊಳೆದ್ರೆ ನಮಗೆ ನಾಳೆದು ಮನೆ ಒಳಗಡೆದು ಕ್ಲೀನಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ನಾಳೆನೇ ಇದು ಕೂಡ ಅದು ಅಂದರೆ ತುಂಬಾ ರಂಪಾಟ ಆಗಿಬಿಡುತ್ತೆ ಅಂತ ಹೇಳಿ ಒನ್ ಡೇ ಬಿಫೋರೇ ಕ್ಲೀನಿಂಗ್ ಮಾಡ್ಕೊತಾ ಇದ್ದೀವಿ. ಇಷ್ಟೊಂದು ಗಲೀಜಾಗಿತ್ತು, ಟೈಲ್ಸ್ ಎಲ್ಲ ಬಪ್ಪ ನೋಡೋ ಹಾಗೆ ಇರಲಿಲ್ಲ. ಯಾಕೆಂದರೆ ಟಾಪಲ್ಲಿರೋರು ಬ್ಯಾಚುಲರ್ಸ್ ಹುಡುಗರು ಬೇರೆ ರೆಗ್ಯುಲರ್ ಓಡಾಡ್ತಾನೆ ಇರ್ತಾರೆ ಎನಿ ಟೈಮು.
ಅವ್ರಿಗೂ ಏನು ಅನ್ನೋಕ್ಕಾಗಲ್ಲ, ಯಾಕೆಂದರೆ ಅವ್ರದ್ದು ಕೆಲಸ ಏನು, ಅವ್ರು ಬರೋದು ಹೋಗೋದು ರೆಂಟ್ ಕೊಡೋದು ಅಷ್ಟೇ, ಅವ್ರದ್ದು ಅಷ್ಟೇ. ಮೇಂಟೆನೆನ್ಸ್ ಅನ್ನೋದು ಇಲ್ಲಿ ಯಾರ್ದು ಏನೋ ವಹಿಸ್ಕೊಂಡಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಫೆಸ್ಟಿವಲ್ ಇರೋದ್ರಿಂದ ನಮ್ಮದು ನಾವೇ ಕ್ಲೀನಾಗಿ ಇಟ್ಕೋಬೇಕಲ್ವ. ನಾವು ಕ್ಲೀನಾಗಿ ಇಟ್ಕೊಂಡ್ರೆ ತಾನೇ ಎಲ್ಲ ಕಡೆ ಕ್ಲೀನಾಗಿರೋಕ್ಕೆ ಸಾಧ್ಯ ಅಂತೇಳಿ ನಾವು ತಲೆ ಓಡಿಸ್ಬಿಟ್ಟು ಇಬ್ಬರು, ನಾನು ಮತ್ತು ನವ್ಯ ಅವ್ರು ಸೇರಿಕೊಂಡು ಇದೆಲ್ಲ ಕ್ಲೀನ್ ಮಾಡಿದ್ವಿ. ಸಾಕು ಬೇಕಾಗೋಯಿತು ನಮಗಂತೂ ಕ್ಲೀನ್ ಮಾಡೋಕ್ಕೋಸ್ಕರ. ಅಷ್ಟು ಅದರಲ್ಲಿ ಬೇರೆ ಬೆಟರ್ ಅಂದ್ಕೊಂಡು ನನ್ನ ಮಗು ಮಲ್ಕೊಂಡಿದ್ದ ಅಂತೇಳಿ ಆ ಮೂಮೆಂಟಲ್ಲಿ ಇಷ್ಟೆಲ್ಲ ಆಗಿದ್ದು. ಇಲ್ಲಾಂದರೆ ನಿಜ ನನ್ನ ಕೈಲಿಂದ ಆಗ್ತಾನೇ ಇರಲಿಲ್ಲ. ಏನು ಮಾಡೋಕ್ಕಾಗಲ್ಲ, ಮಗುನ ಇಟ್ಕೊಂಡು ಮಾಡೋದಂದರೆ ಸುಮ್ಮನೆ ಅಲ್ಲ. ಆದರೂ ನಾನು ಮಾಡಿದೆ, ನನ್ನ ನೀಡಿದಷ್ಟು ನನ್ನ ಕೆಲಸಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಆಮೇಲೆ ಏನಿದೆ, ಬೆಳಗ್ಗೆ ನಾನು ಬೆಡ್ಶೀಟೆಲ್ಲ ವಾಶ್ ಮಾಡಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ದೆ. ನೋಡಿ ಎಲ್ಲ ತೊಳೆದ್ವಿ, ಎಲ್ಲ ಕ್ಲೀನಿಂಗ್ ಮಾಡಿದ್ವಿ. ಆಮೇಲೆ ದೇವರ ಬೆಡ್ಶೀಟು ಎಲ್ಲ ಕ್ಲೀನ್ ಮಾಡಿದ್ವಿ. ಮಳೆ ಬರದೇ ಇದ್ದರೆ ಸಾಕು, ಯಾಕೆಂದರೆ ಫುಲ್ಲು ಸ್ಮೆಲ್ ಬಂದುಬಿಡುತ್ತೆ. ಸೊ ಅದಕ್ಕೆಲ್ಲ ತೊಳೆದಾಕ್ತೆ. ಆ್ಯಂಡ್ ಸೊ ಗೈಸ್, ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ನಾನು ಸೀರೆ ತೊಗೊಂಡಿದ್ದೆ ದೇವರಿಗೆ ಅಂತ ಹೇಳಿ. ಸೊ ಸೀರೆ ಎಲ್ಲ ಆಯಿತು. ಇನ್ನು ಇದು ದೇವ್ರ ಮಾಲೆ ಎಲ್ಲ ತೊಳೆದಾಕಿದ್ದೆ, ತೋರಿಸಿದಲ್ಲ. ಇದೊಂದು ಬಾಗಿಲು ಡೋರ್ ಹಾಕೋದು, ಇದೊಂದು. ಸೊ ಇನ್ನೂ ಬೇಜಾನಿದೆ ತೋರಿಸೋದು. ಆ್ಯಕ್ಚುಲಿ ಇದು ಐಟಮು ನಾನು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದೆ, ತೋರಿಸ್ತೀನಿ. ಸೊ ಇದನ್ನೆಲ್ಲ ನಾನು ಯಾಕೆ ತೋರಿಸಿದ್ದೀನಿ ಅಂತಂದರೆ ಬಿಫೋರು ನೀವೆಲ್ಲ ಹೋಗಿ ಪರ್ಚೇಸ್ ಮಾಡ್ಕೋಬಹುದು ಅಂತ ಹೇಳಿ. ಸೊ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಇದು ಅರ್ಶಿಣದ ಕುಂಕುಮದ್ದು ಬಟ್ಲು ನೋಡಿ, ಇಲ್ಲಿ ಇದು ಅರ್ಶಿಣದ ಕುಂಕುಮದ ಬಟ್ಲು. ಸೊ ಇದಕ್ಕೆ ಇದು ಮ್ಯಾಚ್ ಆಗೋ ಥರ ಇದನ್ನು ಕುಂಕುಮ, ಇದ್ರ ಅರ್ಶಿನ ಕುಂಕುಮ ಎಲ್ಲ ಹಾಕಿ ಇಟ್ಟು ಇಲ್ಲಿ ನಾನು ಅವರಿಗೆ ಕೊಡ್ತೀನಿ. ಸೊ ಇದನ್ನು ತಗೊಂಡಿದ್ದೆ. ಆ್ಯಂಡ್ ಇವು ಹಣ್ಣುಗಳಿಡೋವಂಥದ್ದು. ಇದು ಒಂದೊಂದೇ, ಆಮೇಲೆ ನಾನೆಲ್ಲ ಫೋಟೋ ವೀಡಿಯೋದಲ್ಲಿ ತೋರಿಸ್ತೀನಿ. ಇವೆಲ್ಲ ಹಣ್ಣುಗಳಿಡೋದು ಒಂದೊಂದೇ ಪ್ಲೇಸು. ಸೊ ಇದನ್ನು ತೊಗೊಂಡಿದ್ದೆ. ಆಮೇಲೆ ಇದು 5 ತೊಗೊಂಡಿದ್ದೆ. ಆ್ಯಕ್ಚುಲಿ ಒಂದು ಹೋಯಿತು, ಜಸ್ಟ್ 20 ರುಪೀಸ್ಗೊಂದು ತೊಗೊಂಡಿದ್ದೆ. ಈ ಥರ ನಾನು ಕಲರ್ ಹೋಗಲ್ಲ ಅಂತಲೇ ಹೇಳಿದರು. ಸೊ ಹಾಗೆ ಇದೆ, ನಿಜ ಹೇಳಬೇಕಂದ್ರೆ 1 ಇಯರ್ ಬ್ಯಾಕ್ ತೊಗೊಂಡಿದ್ದೆ ನಾನು. ಸೊ ನಾನು ಹೆಂಗೆ ಕಟ್ಟಿಟ್ಟಿದ್ದೀನಿ ಹಾಗೆ ಇದೆ. ಕಲರ್ ಅಂತೂ ಶೇಡ್ ಸ್ವಲ್ಪನೂ ಹೋಗಿಲ್ಲ, ಸಿಲ್ವರ್ ಕಲರ್ದು. ಸೊ ಇದಾಯಿತು. ಆ್ಯಂಡ್ ಇದನ್ನು ಇನ್ನೊಂದಿದೆ ತೋರಿಸ್ತೀನಿ. ಇದು ಲಕ್ಷ್ಮಿ ಕೂರಿಸೋದು. ಇದನ್ನು ಹೀಗೆ ಓಪನ್ ಆಗೈತೆ, ತೋರಿಸ್ತೀನಿ. ಹಿಂಗೆ ಇದ್ರ ಮೇಲಾದರೂ ಇಡ್ಬೋದು, ಇದನ್ನ ಮೇಲೆ ಚಂಬು ಇಟ್ಬಿಟ್ಟಾದರೂ ಇಡ್ಬೋದು. ಇಲ್ಲಾಂದರೆ ಇದನ್ನು ಕೂಡ ಹಾಗೆ ಇಡ್ಬೋದು. ಇಲ್ಲಾಂದರೆ ಇದನ್ನು ಹಿಂಗೆ ಥರ ಸ್ಕ್ರೋಲ್ ಮಾಡಿ ಇಡೋದು. ತೋರಿಸ್ತೀನಿ ನಿಮಗೆ. ಸ್ಟ್ಯಾಂಡ್ ಇಲ್ಲ ನಂದು ನೋಡಿ, ಇಲ್ಲಿ ಹಿಂಗೆ ಇಟ್ಕೊಂಡ್ಬಿಟ್ಟು ತೋರಿಸ್ತಾ ಇದ್ದೆ ಈ ಥರ. ಇದನ್ನು ಕೂಡ ನಾನು ಚಿಕ್ಕಪೇಟೆಯಲ್ಲೇ ತೊಗೊಂಡಿದ್ದೆ. ಸ್ವಲ್ಪ ಕಲರ್ ಹೋಗ್ತಿದೆ ನೋಡಿ, ಅಲ್ಲಿ ಶೇಡ್ ಎಲ್ಲ ಕಾಣಿಸ್ತಿದ್ದಲ್ಲ. ಬಟ್ 1 ಇಯರ್ ಬ್ಯಾಕ್ ಆಯ್ತು ನಾನು ತೊಗೊಂಡಿದ್ದನ್ನು. ತುಂಬ ಚೆನ್ನಾಗಿ ಬಂದಿದೆ. ಸೊ ಯಾರಾದರೂ ತೊಗೋಬೇಕು ಅಂತ ಅಂದರೆ ಚಿಕ್ಕಪೇಟೆಗೆ ಹೋಗಿ ಈ ಥರ ಎಲ್ಲ. ಮತ್ತು ಇನ್ನೂ ತುಂಬಾ ಐಟಮ್ಸ್ಗಳಿತ್ತು ನಾನು ತೊಗೊಂಡಿದ್ದು ಅದು. ಸೊ ಈ ಥರ ನಿಮಗೆ ಇನ್ನೂ ಏನಾದರೂ ತೊಗೋಬೇಕು ಈ ಥರ ಎಲ್ಲ, ನಾನು ಈ ಥರ ಆಲ್ಟ್ರೇಷನ್ ಮಾಡಿಸ್ಕೋಬೇಕು ಅಂತಂದರೆ ನೀವು ಒಂದ್ಸರಿ ಹೋಗಿ ವಿಸಿಟ್ ಮಾಡಿ. ಚಿಕ್ಕಪೇಟೆಯಲ್ಲಿ ಬೇಜಾನ್ ಅಂಗಡಿಗಳಲ್ಲಿ ಸಿಗ್ತವೆ, ಇಂಥ ಶಾಪಲ್ಲಿ ಸಿಗಲ್ಲ ಅಂತಲ್ಲ. ಚಿಕ್ಕಪೇಟೆ ಶಾಪಿಂಗು ಅಂದರೆ ಸೂಪರಾಗಿರುತ್ತೆ. ಸೊ ನಾನು ಈ ಥರ ಇಷ್ಟೊಂದು ತೊಗೊಂಡಿದ್ದೀನಿ ಚಿಕ್ಕಪೇಟೆಯಲ್ಲಿ. ಇಷ್ಟೊಂದು ಐಟಮ್ಸ್ಗಳು ತೊಗೊಂಡಿದ್ದೀನಿ ನೋಡಿ, ಕಾಣಿಸ್ತಿದ್ದೆಲ್ಲ. ಇದೆಲ್ಲ ಚಿಕ್ಕಪೇಟೆಯಲ್ಲಿ. ಇದು ಬಿಡೋದು ಅವನು ಎತ್ಕೊಂಡಿದ್ದಾನೆ. ಸೊ ಈ ಥರ. ಸೊ ಇದನ್ನೆಲ್ಲ ನಾನು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದೆ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತೊಗೊಳ್ಳಿ, ಹೋಗಿ ಒಂದ್ಸರಿ ವಿಸಿಟ್ ಮಾಡಿ, ಸಖತ್ತಾಗಿರುತ್ತೆ. ಸೊ ನಾನು ಇದರಲ್ಲೆಲ್ಲ ಫ್ರೂಟ್ಸ್ ಇಡ್ತೀನಿ, ಇದರಲ್ಲಿ ಲಕ್ಷ್ಮಿ ಕೂರಿಸಿರ್ತೀನಿ. ಇದನ್ನು ಬಂದವರಿಗೆಲ್ಲ ಅರ್ಶಿನ ಕುಂಕುಮ ಕೊಡ್ತೀನಿ. ಸೊ ಇದನ್ನು ನಾನು ಇವಾಗ ಎತ್ತಿಡ್ತೀನಿ. ನನ್ನ ಮಗ ನೋಡಿ ಏನೇನು ಮಾಡ್ತಾವನೆ ನೋಡಿ, ಎಲ್ಲ ಎತ್ತಿಟ್ಟಿರ್ತೀನಿ. ಸೊ ಇದನ್ನ ವಿಡಿಯೋ ತೋರಿಸ್ಲಿಕ್ಕೆ ನಾನು ನಿಮಗೆ ಇಟ್ಟಿದ್ದು. ಕೊಡೋದು ಆಮೇಲೆ ಇವಾಗ ಇದಿಷ್ಟು ಶಾಪಿಂಗ್ ಆಯಿತು. ಆಮೇಲೆ ಸೀರೆದಂತೂ ತೋರಿಸಿದೆ ನಿಮಗೆ.
ಇನ್ನೆಲ್ಲ ನಾನು ದೇವರಿಗೆ ಏನೇನು ತೊಗೊಂಬರ್ಬೇಕು ಅದು ಕಬೋರ್ಡಲ್ಲಿ ಇಟ್ಟಿದ್ದೀನಿ ಇವಾಗ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆಮೇಲೆ ನಾಳೆದು ನಿಮಗೆ ತೋರಿಸ್ತೀನಿ. ಇದೆಲ್ಲ ಮನೆ ಕ್ಲೀನ್ ಎಲ್ಲ ಮಾಡ್ಕೋಬೇಕು ನೋಡಿ, ಇದೆಲ್ಲ ಕ್ಲೀನಿಂಗ್ ಮಾಡ್ಕೋಬೇಕು. ಸೊ ನಾಳೆ ಬೆಳಗ್ಗೆಯಿಂದ ಮತ್ತೆ ನ್ಯೂ ಬ್ಲಾಗ್ ಬರುತ್ತೆ. ನ್ಯೂ ಬ್ಲಾಗ್ ಜೊತೆ ನಾನು ನಿಮಗೆ ಸಿಗ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬ್ಲಾಗ್ ಇಷ್ಟ ಆದರೆ ಸೊ ಇದು ನೋಡಿ ಇದೆಲ್ಲ ದೇವ್ರದ್ದು ಹೂಗಳು. ಆಮೇಲೆ ಇದನ್ನು ನಾನು ಒಂದು ದೇವ್ರದ್ದು ಚೀಲನೇ ಮಾಡಿಟ್ಟಿದ್ದೆ ನಾನು. ಇಲ್ಲಿ ಕಾಣಿಸ್ತಿದ್ದಿಲ್ಲ, ಇದೆಲ್ಲ ದೇವ್ರ ಮಾಲೆ ಇದೆ, ಎಲ್ಲ ತೊಳೆದಿರೋದೇ ಇದು. ಇನ್ನೊಂದ್ಸತಿ ನೀರಲ್ಲಿ ಹಾಕ್ಬಿಟ್ಟು ತೊಳೆದು ವಾಶ್ ಮಾಡಿರ್ತೀನಿ. ಸೊ ಅವ್ರ ಮಹಾಲಕ್ಷ್ಮಿ ಶಾಪಿಂಗ್ ಇಷ್ಟೇ ನಂದು ಆ್ಯಕ್ಚುಲಿ. ಕಾಣಿಸ್ತಿದ್ಯಾ? ಓಕೆ, ಆಯಿಲೆಲ್ಲ ಹಾಕ್ಕೊಂಡಿದ್ದೆ. ಪಾಪುನು ಹೇಳ್ತಾ ಇದ್ದಾನೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಂದು ಶಾಪಿಂಗ್ ಲಾಸ್ಟ್ ಇಯರ್ದು ನಾನು ನಿಮಗೆಲ್ಲ ತೋರಿಸಿದ್ದು. ಸೊ ನಿಮ್ಗೆ ಏನಾದರೂ ತೊಗೋಬೇಕು ಅಂತ ಅನಿಸಿದ್ರೆ ನೀವು ಚಿಕ್ಕಪೇಟೆಗೆ ಹೋಗಿ ತುಂಬಾ ಚೀಪ್ ಆ್ಯಂಡ್ ಬೆಸ್ಟು, ತುಂಬಾ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ. ಯಾಕಂದರೆ ನನಗೆ 2 ಮಗುನ ಕರ್ಕೊಂಡು ಹೋಗೋಕ್ಕೆ ಆಗೋದಿಲ್ಲ. ಇವಾಗೆಲ್ಲನೂ ನಾನು ಆನ್ಲೈನಲ್ಲೇ ತೊಗೊತಾ ಇದ್ದೀನಿ. ಬಿಕಾಸ್ ಯಾಕಂತಂದರೆ ಪಾಪು ಚಿಕ್ಕ ನೋಡಿ ಇಲ್ಲೇ ನಾನು ನೋಡಿ ಹೀಗೆಲ್ಲ ಹಠ ಮಾಡ್ತಾನೆ. ಸೊ ಅದಕ್ಕೋಸ್ಕರ ನನಗೆ ಕ್ಯಾರಿ ಮಾಡೋಕ್ಕಾಗಲ್ಲ. 2 ಪಾಪುನು ಒಂದೇ ಇದ್ದರೆ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಅದರಲ್ಲಿ ಬೇರೆ ನಮ್ಮ ಅಣ್ಣ ಇದ್ದಿದ್ರೆ ಇನ್ನೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಸೊ ನೀವೇನಾದರೂ ತೊಗೋಬೇಕು ಮಾಡಬೇಕು, ವರಮಹಾಲಕ್ಷ್ಮಿ ಫೆಸ್ಟಿವಲ್ ಅದು ಎಲ್ಲ ಚೀಪ್ ಆ್ಯಂಡ್ ಬೆಸ್ಟಾಗಿ ಎಲ್ಲ ಥರದ್ದು ಐಟಮ್ಸ್ ಸಿಗುತ್ತೆ, ಇಂಥದ್ದು ಸಿಗೋಲ್ಲ ನನಗೆಲ್ಲ. ಆದರೆ ಏನಂದರೆ ಪೀಸಾಗಿರಬೇಕು ಮೈಂಡು. ಅಂದರೆ ತುಂಬ ಫ್ರೀಯಾಗಿ ಯಾರಾದರೂ ಶಾಪಿಂಗ್ ಮಾಡೋರು ಸಿಕ್ಕರೆ ಮಾತ್ರ ಭರ್ಜರಿ ನೋಡಿ. ಅಲ್ಲೆಲ್ಲ ತುಂಬಾ ಕಿರಿಕಿರಿ ಮಾಡ್ಕೊಂಡು ಹೋಗೋದಾಗಲಿ ಅಥವಾ ಸ್ಟ್ರೇನ್ ಮಾಡ್ಕೊಳ್ಳೋದಾಗಲಿ ಹಾಲು ಆಗೋದಿಲ್ಲ. ತುಂಬಾ ಫ್ರೀಯಾಗಿ ನಾವು ಶಾಪಿಂಗ್ ಮಾಡಬೇಕು ಅಂತಂದರೆ ಫ್ರೀ ಮೈಂಡ್ ಸೆಟ್ ಇಟ್ಕೊಂಡು ಶಾಪಿಂಗ್ ಮಾಡಿ ತುಂಬಾ ಚೀಪ್ ಆ್ಯಂಡ್ ಬೆಸ್ಟ್ ಎಲ್ಲನೂ ಸಿಗುತ್ತೆ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ದೈವಿಕಿಂದ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಅಪ್ಪ 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 ಬಾ. ಚಲೋ, ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬ್ಲಾಗಲ್ಲಿ ಸಿಗೋಣ. ಯಾಕಂದರೆ ತೆಲೆಗೆಲ್ಲ ಎಣ್ಣೆ ಹಾಕೊಂಡ್ಬಿಟ್ಟಿದ್ದೀನಿ ಸಿಕ್ಕಾಪಟ್ಟೆ. ಬಾಯ್ ಬಾಯ್ ಅದ್ದುಮ್ಮ, ಬಾಯ್ ಅಮ್ಮ. ಚಲೋ ಬಾಯ್.